ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ನವಿಲೆಯಲ್ಲಿದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಈಗ ರೈತರು ಬಹಳ ವರ್ಷಗಳಿಂದ ಜ್ಯೋತಿ ಎಂಬ ಸಾಂಪ್ರದಾಯಿಕ ಭತ್ತಗಳನ್ನು ಬೆಳೀತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಅದರ ಇಳುವರಿ ಸಾಕಷ್ಟು ಕಡಿಮೆ ಆಗ್ತಾ ಬರ್ತಾಯಿದೆ. ಅದರ ಒಂದು ರೀಪ್ಲೇಸ್ಮೆಂಟ್ ಆಗಿ, ಅದರ ಹೊರತಾಗಿ ಇನ್ನೂ ಸುಧಾರಿತ ತಳಿಗಳನ್ನು ಮಾಡಬೇಕು ಅಂಥೇಳಿ ಈ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಹೊಸ ಭತ್ತದ ತಳಿಗಳನ್ನು ಒಂದು ಬಿಡುಗಡೆ ಮಾಡಿದ್ದಾರೆ. ಆ ಭತ್ತದ ತಳಿಗಳ ಕುರಿತು ಇವತ್ತಿನ ಕಂತಿನಲ್ಲಿ ನಮಗೆ ಮಾಹಿತಿ ನೀಡಲಿಕ್ಕೆ ಡಾಕ್ಟರ್ BM ದುಷ್ಯಂತ್ ಕುಮಾರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವತ್ತಿನ ಕಂತಿನಲ್ಲಿ ಅವ್ರನ್ನ ಮಾತಾಡಿಸಿ ಯಾವ್ಯಾವ ಹೊಸ ತಳಿಗಳನ್ನು ಇತ್ತೀಚೆಗೆ ಇವರು ಈ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿದ್ದಾರೆ, ಮತ್ತು ಆ ತಳಿಗಳ ವಿಶೇಷತೆಗಳೇನು, ಮತ್ತು ಆ ತಳಿಗಳು ಯಾವ್ಯಾವ ಪ್ರದೇಶಕ್ಕೆ ಸೂಕ್ತ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ. ನಮಸ್ಕಾರ, ಫಾರಂ TV ಅವರಿಗೆ ನಮಸ್ಕಾರ. ಮತ್ತು ಇವತ್ತಿನ ದಿವಸ ನಾನು ಡಾಕ್ಟರ್ ದುಷ್ಯಂತ್ ಕುಮಾರ್ ಅಂತ ಸಂಶೋಧನಾ ನಿರ್ದೇಶಕರು ಮತ್ತು ಭತ್ತದ ತಳಿ ವಿಜ್ಞಾನಿ. ನಾವು ಭತ್ತದ ತಳಿ ವಿಜ್ಞಾನಿಯಾಗಿ 30 ವರ್ಷದಿಂದ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿದ್ಯಾಲಯದಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಒಂದು ವಿಶೇಷತೆ ಅಂದರೆ ಭತ್ತದಲ್ಲಿ ಪ್ರಯೋಗ. ಇವತ್ತಿನ ದಿವಸ ಅತಿ ಹೆಚ್ಚಿನದಾಗಿ ಕೆಂಪು ಅಕ್ಕಿ ಎಂಬ ಹಳೆ ತಳಿಗಳು, ಅಂದರೆ ಜ್ಯೋತಿ ಇರ್ಬೋದು, ಉಮಾ ಇರ್ಬೋದು, MF4 ಇರ್ಬೋದು, ಹಳೆ ತಳಿಗಳು. ಈ 3 ತಳಿಗಳು ಕೇರಳ ತಳಿಗಳು. ಈ ಕೇರಳ ತಳಿಗಳು ನಮ್ಮ ಕರ್ನಾಟಕದ ಪ್ರದೇಶದಲ್ಲಿ ಅತಿ ಹೆಚ್ಚಿನದಾಗಿ ರೈತರು ಬಳಸ್ತಾ ಇದ್ದಾರೆ. ಅದರಲ್ಲೂ ಜ್ಯೋತಿ ಎಂಬ ತಳಿ ಸುಮಾರು 2 ರಿಂದ 2.5 ಲ್ಯಾಕ್ ಹೆಕ್ಟೇರ್ಸ್ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನದಾಗಿ, ಅಂದರೆ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ದಾವಣಗೆರೆ ಜಿಲ್ಲೆ ಇರ್ಬೋದು, ಹಾಸನ ಜಿಲ್ಲೆ ಇರ್ಬೋದು, ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಮತ್ತು ಈ ಜ್ಯೋತಿ ತಳಿ ಗೋವಾ ಮತ್ತು ಕರಾವಳಿ, ಈ 3 ಪ್ರದೇಶದಲ್ಲಿ ಅತಿ ಹೆಚ್ಚಿನದಾಗಿ ರೈತರು ಬಳಸ್ತಾ ಇದ್ದಾರೆ. ಸುಮಾರು ಈ ತಳಿ 1978ರಲ್ಲಿ ಬಿಡುಗಡೆಯಾಗಿದ್ದು, ನಮ್ಮ ಕರ್ನಾಟಕಕ್ಕೆ 1983ರಲ್ಲಿ ಬಿಡುಗಡೆಯಾಗಿ ಸುಮಾರು 40 ವರ್ಷ ಈ ತಳಿ ರೈತರು ಬಳಸ್ತಾ ಇದ್ದಾರೆ. ಈ 40 ವರ್ಷ ತಳಿ ಈಗ ಇತ್ತೀಚೆಗೆ, ಅಂದರೆ 10-15 ವರ್ಷದಿಂದ ನಾವು 2013-14ರಲ್ಲಿ ನೋಡಿದಾಗ ಇಳುವರಿ ಕುಂಠಿತವಾಗಿದೆ. ಇಳುವರಿ ಜೊತೆಗೆ ಬೆಂಕಿ ರೋಗ ಎಂಬ ಒಂದು ರೋಗ ತುಂಬ ಆವರಿಸ್ಕೊಂಡು ರೈತರ ಹೊಲದಲ್ಲಿ ಇಳುವರಿಯನ್ನು ಇಳಿಕೆ ಮಾಡಿಕೊಂಡು, ಈ ಒಂದು ಕಾರಣದಿಂದ ನಾವು ನಮ್ಮ ತಂಡ, ಅಂದರೆ ನಮ್ಮ ಭತ್ತದ ತಂಡ, ನಮ್ಮ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ದಾವಣಗೆರೆ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ರೈತರ ಹೊಲದಲ್ಲಿ ನೋಡಿದಾಗ ಸಾಕಷ್ಟು ಪರಿಣಾಮ ಈ ತಳಿಗೆ, ಅಂದರೆ ಇಳುವರಿ ಕಡಿಮೆ ಇರೋದರಿಂದ ನಾವು ಹೊಸ ಪ್ರಯೋಗವನ್ನು ಹಾಕ್ಕೊಂಡು ಈ ಹೊಸ ಪರೀಕ್ಷೆಯಲ್ಲಿ ಭತ್ತದಲ್ಲಿ ಸಂಕೀರ್ಣ ಎಂಬ ಹೊಸ ಪ್ರಯೋಗ, ಅಂದರೆ ಬ್ಯಾಕ್ಕ್ರಾಸ್ ಬ್ರೀಡಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಈ ತಳಿಗೆ ರಾಷ್ಟ್ರಮಟ್ಟದ ತಳಿಯನ್ನು ನಾವು ಸಂಕೀರ್ಣ, ಅಂದರೆ ಕ್ರಾಸಸ್ ಮಾಡ್ತೀವಿ. ಈ ಸಂಕೀರ್ಣ ಮಾಡಿ ಬೆಂಕಿ ರೋಗ ನಿರೋಧಕ ಶಕ್ತಿಯನ್ನು ಈ ಹೊಸ ತಳಿ, ನಾನು ಇವತ್ತೇನು ಹೇಳ್ತಾ ಇದ್ದೀನಿ, ಸಹ್ಯಾದ್ರಿ ಕೆಂಪುಮುಖಿ ಎಂಬ ತಳಿ ಇವತ್ತು ಬಂದಿರೋದು ಬೆಂಕಿ ನಿರೋಧಕ ಶಕ್ತಿ, ಅದರಲ್ಲೂ ಹೆಚ್ಚಿನದಾಗಿ ಇಳುವರಿ, ಮೂರನೇದಾಗಿ ಇದರ ಎತ್ತರನೂ ಸಹ ಜ್ಯೋತಿ ತಳಿಗಿಂತ ಸುಮಾರು 1 ಅಡಿ ಎತ್ತರ ಜಾಸ್ತಿ ಇದೆ. ಈ 3 ಅಂಶಗಳ ಜೊತೆಗೆ ಈ ತಳಿ ನಾವು 2013-14ರಿಂದ ನಾವು ಪ್ರಯೋಗ ಮಾಡಿ 2017-18 ಮತ್ತು ರೈತರ ಹೊಲದಲ್ಲಿ ಪ್ರಯೋಗ ಮಾಡಿ 19-20ರಲ್ಲಿ ಮತ್ತು ರೈತರ ಹೊಲದಲ್ಲಿ 2 ವರ್ಷ 3 ವರ್ಷ ಈ ಥರ ಪ್ರಯೋಗ ಮಾಡಿದ ಮೇಲೆ ರೈತರ ಬೇಡಿಕೆ ಬಂದ ಮೇಲೆ, ಅಂದರೆ ರೈತರು ಈ ತಳಿಯನ್ನು ತುಂಬ ಇಷ್ಟಪಟ್ಟರಿಂದ ಈ ತಳಿಗೆ ಬೇಡಿಕೆ ಬಂದಾಗ 21, 22, 23, 22ರಲ್ಲಿ ಈ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ವು. ಈ ತಳಿ ವಿಶೇಷತೆ ಏನಂದರೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ
ಅತಿ ಹೆಚ್ಚಿನದಾಗಿ ಅಂದರೆ ರಾಷ್ಟ್ರಮಟ್ಟದಲ್ಲಿ ಅತಿ ಹೆಚ್ಚಿನದಾಗಿ ಇದು 62 ಕೇಂದ್ರದಲ್ಲಿ ಉತ್ತಮ ಇಳುವರಿಯನ್ನು ಕೊಟ್ಟು ಬೆಂಕಿ ನಿರೋಧಕ ಶಕ್ತಿಯನ್ನು ಹೊಂದಿಕೊಂಡು ಈ ತಳಿ ಅತ್ಯುತ್ತಮವಾಗಿ ಬೆಳೆದ ಎಲ್ಲ ಕೇಂದ್ರಗಳಲ್ಲಿ ಸುಮಾರು ರ್ಯಾಂಕಿಂಗ್ ಅಂದರೆ ಸುಮಾರು 1, 2, 3 ರ್ಯಾಂಕಿಂಗ್ನಲ್ಲಿ ಸದರನ್ ಇಂಡಿಯಾ ಅಥವಾ ನಾರ್ತನ್ ಇಂಡಿಯಾ ಮತ್ತು ಕರಾವಳಿ ಇರ್ಬೋದು, ಎಲ್ಲ ಕಡೆಗೂ ಈ ತಳಿ ಅತ್ಯುತ್ತಮವಾಗಿ ಅದು ಹೆಚ್ಚಿನ ಇಳುವರಿಯನ್ನು ಕೊಟ್ಟು ರಾಷ್ಟ್ರಮಟ್ಟದಲ್ಲಿ ಇದನ್ನು ಚೆಕ್ಕಾಗಿ ಯೂಸ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈ ತಳಿ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಸುಮಾರು ಒಂದು ಎಕರೆಗೆ 25ರಿಂದ 30 ಕ್ವಿಂಟಾಲು ಒಂದು ಎಕರೆಗೆ ನಾನು ಹೇಳ್ತಾ ಇರೋದು, ಅದು ಅಚ್ಚುಕಟ್ಟು ಪ್ರದೇಶದಲ್ಲಿ. ನಾನು ಪ್ರದೇಶ ಹೇಳಬೇಕು ಅಂದರೆ ಈ ತಳಿಯ ಪ್ರದೇಶ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಅಥವಾ ಮಲೆನಾಡು ಪ್ರದೇಶ ಇರ್ಬೋದು, ಅಥವಾ ಕರಾವಳಿ ಪ್ರದೇಶ ಇರ್ಬೋದು. ಈ ತಳಿ ಅಂದರೆ ಎಲ್ಲ ಪ್ರದೇಶದಲ್ಲೂ ಈ ತಳಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ ಒಂದು ಕಾರಣದಿಂದ ನಾವು ಸುಮಾರು 100ರಿಂದ 150 ಅಂದರೆ ಟ್ರಯಲ್ಗಳಿರ್ಬೋದು, ಅಂದರೆ ಲಾರ್ಜ್ ಸ್ಕೇಲ್ ಡೆಮಾನ್ಸ್ಟ್ರೇಷನ್ ಅಂತಾರೆ, ಫಾರ್ಮ್ ಟ್ರಯಲ್ ಅಂತಾರೆ, ಅಥವಾ ರೈತರ ಹೊಲದಲ್ಲೇ ಆ ಬೀಜ ಅವರೇನು ಬೀಜ ತೊಗೊತಾರ ಮತ್ತು ಪಕ್ಕದ ರೈತರಲ್ಲಿ ಹೀಗೆ ಸ್ಪ್ರೆಡ್ ಆಗಿ ಸುಮಾರು ಅಚ್ಚುಕಟ್ಟು ಪ್ರದೇಶದಲ್ಲಿ, ಅದರಲ್ಲೂ ಭದ್ರಾವತಿ, ಶಿಕಾರಿಪುರ ಮತ್ತು ಸೊರಬ ಮತ್ತು ಶಿವಮೊಗ್ಗ ರೂರಲ್ಲು ಸುಮಾರು 25ರಿಂದ 30 ಸಾವಿರ ಏಕರ್ ಪ್ರದೇಶವನ್ನು ಆವರಿಸ್ಕೊಂಡಿದೆ. ಅದು ಅತ್ಯುತ್ತಮವಾಗಿ ಈಗ ನಮ್ಮ ರೈತರು ಈ ಬೀಜವನ್ನು ಭಾಳ ಬೇಡಿಕೆಯಿಂದ ಹಿಡಿದು ಈ ಬೀಜವನ್ನು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಸುಮಾರು 1,000 ಕ್ವಿಂಟಾಲ್ ಅಂದರೆ ಫೌಂಡೇಶನ್ ಸೀಡು ಅಂತ ಹೇಳ್ತಾರೆ. ಅದನ್ನು ಮತ್ತೆ ಹೆಚ್ಚಿನ ಬದಲಾವಣೆಯಾಗಿ KSSC ಇರ್ಬೋದು, NSC ಇರ್ಬೋದು, ಸೀಡನ್ನು ಅಂದರೆ ಬೀಜವನ್ನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದು ಇದರ ಜೊತೆಗೆ ಸುಮಾರು ಹೋದ ವರ್ಷ ಅಂದರೆ 23, 24 ಅಥವಾ 24ರ ಮುಂಗಾರಿನಲ್ಲಿ ಈ ತಳಿಯನ್ನು 900 ಕ್ವಿಂಟಾಲ್ ಕರಾವಳಿ ಪ್ರದೇಶಕ್ಕೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ತಳಿ ಮಲೆನಾಡಲ್ಲೂ ಸಹ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಅಂದರೆ ಕೊನೆ, ಯಾಕೆಂದರೆ ಈ ತಳಿಯ ವಿಶೇಷತೆ ಏನೆಂದರೆ 120 ದಿವಸಕ್ಕೆ ಬರುತ್ತೆ. ಇದರಿಂದ ಏನು ಮಾಡ್ತಾರೆ ರೈತರು, ಮಳೆ ಆದಮೇಲೆ ಮಲೆನಾಡಲ್ಲಿ ಎಲ್ಲ ರೈತರು ಬಳಸ್ಕೊಂಡು ಬೆಳೀತಾರೆ. ಸೊ ಈ ಒಂದು ತಳಿ ವಿಶೇಷ ಗುಣಗಳೇನೆಂದರೆ ಮೊದಲನೇದಾಗಿ ಇಳುವರಿ, ಎರಡನೇದಾಗಿ ಬೆಂಕಿ ನಿರೋಧಕ ಶಕ್ತಿ, ಮೂರನೇದಾಗಿ ಅಲ್ಪಾವಧಿ ತಳಿ 120 ದಿವಸಕ್ಕೆ ಬರುತ್ತೆ. ನಾಲ್ಕನೇದಾಗಿ ಈ ತಳಿಯ ಕಾಳುಗಳು ಹೇಗಿರುತ್ತೆ ಅಂದರೆ ದಪ್ಪ ಕೆಂಪು ಅಕ್ಕಿ, ಅದರಲ್ಲೂ ಕೇರಳ ಮತ್ತು ಮಂಗಳೂರು ಮತ್ತು ಗೋವಾದಲ್ಲಿ ಅತಿ ಹೆಚ್ಚಿನದಾಗಿ ಈ ಅಕ್ಕಿಯನ್ನು, ದಪ್ಪ ಕೆಂಪು ಅಕ್ಕಿಯನ್ನು ಕುಚಲಕ್ಕಿ ಮಾಡಿ ಪಾರ್ಬಾಯ್ಲಿಂಗ್ ರೈಸ್ ಅಂತಾರೆ, ಕುಚಲಕ್ಕಿ ಮಾಡಿ ಡೈರೆಕ್ಟ್ ಕನ್ಸಂಪ್ಷನಲ್ಲಿ ಬಳಸ್ತಾರೆ ಈ ಕೇರಳ ಮತ್ತು ಗೋವಾ ಮತ್ತು ನಮ್ಮ ಕರಾವಳಿ ಪ್ರದೇಶದಲ್ಲಿ, ಮಂಗಳೂರಲ್ಲಿ. ಈ ತಳಿಯ ಸುಮಾರು ಅತಿ ಹೆಚ್ಚು ಜಿಲ್ಲೆ ಅಂದರೆ ಮೈಸೂರು ಜಿಲ್ಲೆಯಲ್ಲಿ 80,000 ಏಕರ್ ಪ್ರದೇಶದಲ್ಲಿ ಇತ್ತೀಚೆಗೆ ನಮ್ಮ ಯೂನಿವರ್ಸಿಟಿಯಿಂದ ಮೈಸೂರು ಜಿಲ್ಲೆಗೆ ಒಂದು 5-6 ಜನ ರೈತರು ನನ್ನನ್ನೇ ಸಂಪರ್ಕ ಮಾಡಿ ಸುಮಾರು 100ರಿಂದ 150 ಎಕರೆ ಬೆಳೆದು ಅದರ ಜೊತೆಗೆ KVK ಅಂದರೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಸುಮಾರು ಒಂದು 50 ಎಕರೆಯಲ್ಲಿ ಮತ್ತು ಕೃಷಿ ಇಲಾಖೆಯಿಂದ ಅಲ್ಲೂ ಒಂದು 50 ಎಕರೆಯಲ್ಲಿ ಈ ತಳಿಯನ್ನು ಅತಿ ಪರಿಚಯ ಮಾಡೋದಕ್ಕೋಸ್ಕರ, ಯಾಕೆಂದರೆ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣ ಪ್ರದೇಶದಲ್ಲಿ ಈ ತಳಿಯನ್ನು ಅಂದರೆ ಜ್ಯೋತಿ ಬದಲಾಗಿ ಬೆಳಿಬೇಕು ಅಂತ ಬಂದಿದೆ. ಅದಕ್ಕೋಸ್ಕರ ಈ ತಳಿಯನ್ನು ಬಳಸ್ಕೊತಾ ಇದ್ದಾರೆ. ಇನ್ನೊಂದು ವಿಚಾರ ಅಂದರೆ ಈ ತಳಿ ಮಲೆನಾಡಲ್ಲಿ ನೀರು ಅತಿ ಜಾಸ್ತಿ ಇದ್ದರೂ ಆ ಪ್ರದೇಶದಲ್ಲಿ ಬರೋದರಿಂದ ಉತ್ತಮ ಅಂದರೆ ಬೆಳವಣಿಗೆ ಇರೋದರಿಂದ ಮಲೆನಾಡಲ್ಲೂ, ಆದರೆ ಇಳುವರಿ ಅಂದರೆ ಅಚ್ಚುಕಟ್ಟು ಪ್ರದೇಶ ಹೋಲಿಸಿದರೆ ಇಳುವರಿ ಸ್ವಲ್ಪ ಒಂದು 5-6 ಕ್ವಿಂಟಾಲ್ ಕಡಿಮೆ ಬರುತ್ತೆ. ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಈ ತಳಿ ಅತಿ ಹೆಚ್ಚಿನದಾಗಿ ಎಲ್ಲ ಕಡೆಗೂ ಅಂದರೆ ಅವರು ಪರಿಚಯಿಸ್ತಾ ಇದ್ದಾರೆ. ಎಲ್ಲಿ ಅಂದರೆ ಗೋವಾ ಮತ್ತು ಕೇರಳದಲ್ಲಿ ಸಹ ಕೆಲವು ಸಂಸ್ಥೆಗಳು
ನಮ್ಮ ಜೊತೆಗೆ ಸಂಪರ್ಕ ಬಂದು ಈ ತಳಿಯನ್ನು ವಿಶೇಷವಾಗಿ ಬಳಸಬೇಕು ಅಂತ. ಯಾಕೆಂದರೆ ಹೊಸ ತಳಿ ಇರೋದರಿಂದ. ಆಮೇಲೆ ಜ್ಯೋತಿ 40 ವರ್ಷ ಆದಮೇಲೆ ಅದಕ್ಕೆ ನಮಗೆ ಹೇಗೆ ವಯಸ್ಸಾಗುತ್ತೆ ಆ ಥರ ವಯಸ್ಸಾಗಿ ಅದರ ಇಳುವರಿ ಕುಂಠಿತವಾಗಿರೋದ್ರಿಂದ ಹೊಸ ತಳಿಯನ್ನು ಬೆಳೆಸೋದಕ್ಕೆ ಎಲ್ಲ ರೈತರು ಬದ್ಧವಾಗಿದ್ದಾರೆ. ಈ ತಳಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನದಾಗಿ 2,000 ಅಂದರೆ 2 ಲ್ಯಾಕ್ ಹೆಕ್ಟೇರ್ಸ್ ಪ್ರದೇಶದಲ್ಲಿ ಬೆಳೆಯಬಹುದಾಗಿ ನನ್ನ ಅನಿಸಿಕೆ. ಇದೊಂದು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಶೇಷ ಕೊಡುಗೆ ಅಂತ ನಾನು ಹೇಳ್ತೀನಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್ ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್ ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್ ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಈ ಒಂದು ಹೊಸ ತಳಿ ಅಂದರೆ ಅಚ್ಚುಕಟ್ಟು ಪ್ರದೇಶ. ಅಚ್ಚುಕಟ್ಟು ಪ್ರದೇಶ ಅಂದರೆ ಭದ್ರಾ ನೆಲೆಯಲ್ಲಿ, ಭದ್ರಾ ತುಂಗಾ ನೆಲೆಯಲ್ಲಿ ಅಚ್ಚುಕಟ್ಟು ಪ್ರದೇಶ ಸುಮಾರು 2 ಲ್ಯಾಕ್ಸ್ ಹೆಕ್ಟೇರ್ಸ್ ಇದೆ. ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು ವರ್ಷದಿಂದ ಬಿಳಿ ಸಣ್ಣ ಅಕ್ಕಿ ಅಂದರೆ ಮೀಡಿಯಮ್ ಸ್ಲೆಂಡರ್ ಬಿಳಿ ಸಣ್ಣ ಅಕ್ಕಿಯನ್ನು ಬಳಸ್ತಾ ಇದ್ದಾರೆ. ಈಗ ಹಳೆ ತಳಿಗಳಾದರೆ BPT 5204, JJL 1798 ಮತ್ತು RNR. ಅದರ ಜೊತೆಗೆ ರೈತರು ಬೇರೆ ಪ್ರೈವೇಟ್ ಕಂಪ್ನಿಯಿಂದ ಅಮಾನ್ ಇರ್ಬೋದು ಮತ್ತು ಜಯಶ್ರೀ ಇರ್ಬೋದು, ಈ ಥರ ಬೆಳೀತಾ ಇದ್ದಾರೆ. ಇದು ಸುಮಾರು 2 ಲ್ಯಾಕ್ ಹೆಕ್ಟೇರ್ಸಲ್ಲಿ, ಅಂದರೆ ದಾವಣಗೆರೆ ಇರ್ಬೋದು, ಹೊನ್ನಾಳಿ ಇರ್ಬೋದು, ಭದ್ರಾ ಕಮಾಂಡ್ ಏರಿಯಾ ಇರ್ಬೋದು. ಈ ಥರ ಇದು ಏನಾಗುತ್ತೆ ಅಂದರೆ ಭದ್ರಾ ಕಮಾಂಡ್ ರೈತರು ಬಳಸುವ ತಳಿಗಳು ಅತಿ ಹೆಚ್ಚಿನದಾಗಿ ಬಿಳಿ ತಳಿಗಳು. ಎರಡನೇದಾಗಿ ಅದು ಹೆಚ್ಚಿದಾಗಿ ಅಂದರೆ ಊಟಕ್ಕೆ ಬಳಸೋದು. ಈ ಒಂದು ತಳಿಯಲ್ಲಿ ನಾವು
ಪ್ರಯೋಗ ಮಾಡಿ ನಮಗೆ BPT 5204 ಅಂದರೆ ಸಾಂಬಾ ಮಸೂರಿ ಅಂತ ತಳಿ. ಆ ತಳಿ ಸುಮಾರು ಭಾರತದಲ್ಲಿ ಅತಿ ಹೆಚ್ಚಿನದಾಗಿ ದಕ್ಷಿಣ ಭಾರತದಲ್ಲಿ ಬಳಸ್ತಾ ಇರೋದು ಸಾಂಬಾ ಮಸೂರಿ. ಆ ತಳಿಯ ವಿಶೇಷತೆ ಅದೇ ಏನಂದರೆ ಕಾಳುಗಳ ಗುಣ, ಊಟಕ್ಕೆ ಚೆನ್ನಾಗಿದೆ. ಅದೇ ರೀತಿ ನಾವು ಏನು ಮಾಡೋದು ಅಂದರೆ ಪ್ರಯೋಗದಲ್ಲಿ ಆ BPT 5204 ಅಂದರೆ KMLT4 ಅಂತ ನಾವು ಅದನ್ನು ಸಂಕೀರ್ಣದಲ್ಲಿ ಹೊಸ ತಳಿ ಅಂದರೆ ಸಹ್ಯಾದ್ರಿ ಸಿರಿ ಅಂತ. ಇದು BPT ತಳಿಗಳಿಗಿಂತ ಸಣ್ಣ ಅಕ್ಕಿ. ಅಲ್ಲಿ ಸಣ್ಣ ಅಕ್ಕಿನಲ್ಲಿ ವಿಧಾನ ಅಂದರೆ ಫೈನ್ ಗ್ರೈನ್ ಅಂತಾರೆ. ಈ ತಳಿ ವಿಶೇಷತೆ ಯಾಕೆಂದರೆ ಊಟಕ್ಕೆ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಕಾಳುಗಳ ಸಂಖ್ಯೆ ತೆನೆಯಲ್ಲಿ ಅತಿ ಹೆಚ್ಚಿನದಾಗಿದೆ. ಕಾಳುಗಳಿಗಿಂತ ಮತ್ತು ಎತ್ತರ, ಅಂದರೆ ಎತ್ತರ ಯಾಕೆ ಹೇಳ್ತೀನಿ ಅಂದರೆ ಅತಿ ಹೆಚ್ಚಿನದಾಗಿ ಈ ತಳಿಯನ್ನು ಹುಲ್ಲಿನ ಅಂಶ ಬೇಕಾಗುತ್ತೆ. ದನ ಕರುಗಳಿಗಾಗಲಿ ಮತ್ತು ಎಮ್ಮೆಗಳಿಗಾಗಲಿ ಹುಲ್ಲಿನ ಅಂಶ ಅತಿ ಹೆಚ್ಚಿನದಾಗಿ ಬೇಡಿಕೆ ಇರುತ್ತೆ. ಆ ಒಂದು ಕಾರಣದಿಂದ ಇದು ಎತ್ತರವಾದ ತಳಿ, ಅತಿ ಹೆಚ್ಚಿನ ಇಳುವರಿಯನ್ನು ಕೊಡುವಂಥ ತಳಿ. ಅದರ ಜೊತೆಗೆ BPH ಅಂದರೆ ಕಂದು ಜಿಗಿಹುಳು, ಆ ತಳಿ BPT ಇರ್ಬೋದು, RNR ಇರ್ಬೋದು, ಅಥವಾ ಬೇರೆ ತಳಿಗಳಿರ್ಬೋದು, ಅತಿ ಹೆಚ್ಚಿನದಾಗಿ ಈ ಒಂದು ಕೀಟ ಆವರಿಸ್ಕೊಂಡಿರುತ್ತೆ. ಅದಕ್ಕೆ ಈ ತಳಿಗೆ ಅಷ್ಟೊಂದು ಕೀಟಗಳು ಬರುವುದಿಲ್ಲ ಮತ್ತು ರೋಗಗಳು ಬರುವುದಿಲ್ಲ. ಅತಿ ಹೆಚ್ಚಿನ ಇಳುವರಿ. ಇದು ಅಚ್ಚುಕಟ್ಟು ಪ್ರದೇಶಕ್ಕೆ ಉತ್ತಮವಾಗಿ ಬರುವಂಥ ತಳಿ. ಈ ತಳಿ ನಾವು ರೈತರಲ್ಲಿ ದಾವಣಗೆರೆ ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಮತ್ತು ಬೇರೆ ಜಿಲ್ಲೆ ಇರ್ಬೋದು, ಸಾಕಷ್ಟು ಕ್ಷೇತ್ರಗಳನ್ನು ಅಂದರೆ ಸುಮಾರು ಒಂದು 25 ಕ್ಷೇತ್ರದಲ್ಲಿ ರೈತರಿಗೆ ನಾವು ಪರಿಚಯಿಸಿದ್ದೀವಿ. ಆ ರೈತರ ಪರಿಚಯಿಸಿದ ಮೇಲೆ ಆ ರೈತರು ಈ ತಳಿಯನ್ನು ಇಷ್ಟಪಟ್ಟು ಇದನ್ನು ಈಗ ಈ ಪರಿಚಯ ನಮ್ಮೊಂದಿಗೆ ಕೃಷಿ ಇಲಾಖೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಮತ್ತು ಬೇರೆ ವಲಯಗಳಿರ್ಬೋದು, ಎಕ್ಸ್ಟೆನ್ಷನ್ ಎಜುಕೇಷನ್ ಯೂನಿಟ್ ಇರ್ಬೋದು, ಎಲ್ಲ ಸಂಸ್ಥೆಗಳ ಮುಖಾಂತರ ರೈತರಿಗೆ ನಾವು ಇದೊಂದು ಹೊಸ ತಳಿಯನ್ನು ತಲುಪಿಸಿದ್ದೀವಿ. ಈ ತಳಿ ಉತ್ತಮವಾಗಿ ಬರ್ತಾ ಇದೆ. ಇದು 2023-24ರಲ್ಲಿ ನಾವು ಬಿಡುಗಡೆ ಮಾಡಿದಂಥ ತಳಿ. ರಾಷ್ಟ್ರ ಮಟ್ಟದಲ್ಲಿ ಇದು ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. ಈ ತಳಿಯನ್ನು ಬೀಜೋತ್ಪಾದನೆಗೆ ನಾವು ಮುಂದೆ ತಗೊಂಡೋಗ್ತಾ ಇದ್ದೀವಿ. ಈ ಬೀಜೋತ್ಪಾದನೆ ನಮ್ಮ ಬೀಜ ಘಟಕದಿಂದ ಅತಿ ಹೆಚ್ಚಿನದಾಗಿ ಬೀಜವನ್ನು ನಾವು ಮಾಡಿಕೊಂಡು ರೈತರಿಗೆ ಇದನ್ನು ವಿತರಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದು ಸಹ ಕೆಂಪು ಮುಕ್ತಿಯಂಗೆ ಅತಿ ಜಾಸ್ತಿ ಕ್ಷೇತ್ರಗಳಲ್ಲಿ ರೈತರ ಜೊತೆಗೆ ಹೋಗುತ್ತೆ ಅಂತ ತಿಳಿಸ್ಕೊಂತ, ಇದೊಂದು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಹೊಸ ಕೊಡುಗೆ. ಅಂದರೆ 23-24ರಲ್ಲಿ ರೈತರಿಗೋಸ್ಕರ ಸಣ್ಣ ಬಿಳಿ ಅಕ್ಕಿ ಊಟಕ್ಕೋಸ್ಕರ ತುಂಬ ಚೆನ್ನಾಗಿರುವಂಥ ತಳಿ ಸಹ್ಯಾದ್ರಿ ಸಿರಿಯನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ನೆಕ್ಸ್ಟ್ ಜೆನ್ ಲೈಫ್ ಅರೇಕಾ ಬಾಯ್ಲರ್ ಡ್ರೈಯರ್. ಅಡಿಕೆ ಬೇಯಿಸಲು ನೀರು, ಕಟ್ಟಿಗೆ, ಅಡಿಕೆ ಹಾಲಿನ ಅವಶ್ಯಕತೆ ಇಲ್ಲ. ಬೆಂದು 60% ಒಣಗಲು ಕೇವಲ 3-4 ಗಂಟೆ, ನಂತರ 2-3 ಬಿಸಿಲು. ಬಣ್ಣ, ಗುಣಮಟ್ಟದಲ್ಲಿ ಬದಲಾವಣೆ ಇಲ್ಲ. 3% ಹೆಚ್ಚಿನ ತೂಕ. ಗಂಟೆಗೆ ಸರಾಸರಿ 3 ಯೂನಿಟ್ ವಿದ್ಯುತ್. 100, 200, 500 ಮತ್ತು 1000 ಕಿಲೋಗ್ರಾಂ ಮಾದರಿಗಳು. ಇದೇ ತಂತ್ರಜ್ಞಾನದ ಯೂನಿವರ್ಸಲ್ ಡ್ರೈಯರ್ ಕೂಡ ಲಭ್ಯ. ಪೇಟೆಂಟ್ ಪಡೆದ ತಂತ್ರಜ್ಞಾನ ನೆಕ್ಸ್ಟ್ ಜೆನ್ ಲೈಫ್. ಗ್ರೀನ್ ಪ್ಲಾಸ್ಟ್
ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು, ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ, ಗ್ರೀನ್ ಪ್ಲಾಸ್ಟ್. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ನಮ್ಮ ವಿಶ್ವವಿದ್ಯಾಲಯ ಕೃಷಿ ಮತ್ತು ತೋಟಗಾರಿಕೆ ಅಂದರೆ ನಮ್ಮ ತಂಡದಿಂದ ಸುಮಾರು ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಆ ಸುಮಾರು ತಳಿಗಳು ಮೊದಲನೇ ತಳಿ ಹೆಚ್ಚು ಪ್ರಾಮುಖ್ಯತೆ ಮಲೆನಾಡು ಜಿಲ್ಲೆಯಲ್ಲಿ ಹೊಂದಿರೋದು ಅಂದರೆ ತುಂಗಾ ತಳಿ. ತುಂಗಾ ತಳಿ ನಾವು 2002ರಲ್ಲಿ 2004ರಲ್ಲಿ ನಾವೇ ಬಿಡುಗಡೆ ಮಾಡೋದು ಅದು ಪ್ರಾಮುಖ್ಯತೆ ಹೊಂದಿದೆ. ಇದರ ಬದಲಾಗಿ ನಾವು ಹೊಸ ತಳಿಯನ್ನು ನಾವು ಮಾಡೋದಕ್ಕೆ ಶಿವಮೊಗ್ಗ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ನಾವು ಹೊಸ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾಯಿದ್ದು. ಮಾಡಬೇಕಾದ್ರೆ ಏನಾಯಿತು, ಅತಿ ಹೆಚ್ಚಿನದಾಗಿ ಮಲೆನಾಡು ಜಿಲ್ಲೆಯಲ್ಲಿ ವಿಶೇಷವಾಗಿ ಜೂನ್ ಜುಲೈ ಅಥವಾ ಜುಲೈ ಆಗಸ್ಟಲ್ಲಿ ಅತಿ ಹೆಚ್ಚು ಮಳೆ ಬರುವಂಥ ಪ್ರದೇಶ ಎಲ್ಲರಿಗೂ ಗೊತ್ತಿದೆ, ರೈತರಿಗೂ ಗೊತ್ತಿದೆ. ನಮ್ಮ ಇದರಲ್ಲಿ ಅಲ್ಲಿ ತಗ್ಗು ಭೂಮಿನಲ್ಲಿ ಏನಾಗುತ್ತೆ ಅಂದರೆ 15 ದಿವಸ ಇರ್ಬೋದು, 7 ದಿವಸ ಇರ್ಬೋದು, 10 ದಿವಸ ಇರ್ಬೋದು. ಈ ಥರ ತಗ್ಗು ಭೂಮಿನಲ್ಲಿ ಸುಮಾರು 1 ಅಡಿ ಅಥವಾ 1.5 ಅಡಿ ಅಥವಾ 2 ಅಡಿ ನೀರು ನಿಲ್ಲುವ ಒಂದು ನೆಲದಲ್ಲಿ, ಅಂದರೆ ತಗ್ಗು ಭೂಮಿಯಲ್ಲಿ ನೀರು ನಿಲ್ಲುವ ಒಂದು ಅದರಲ್ಲೂ ಜುಲೈ ಜೂನ್ನಲ್ಲಿ ಈ ಥರ ನೀರು ನಿಲ್ಲುತ್ತದೆ. ಏನಾಗುತ್ತೆ ಅಂದರೆ ಭತ್ತದಲ್ಲಿ ಈ ನೀರು ನಿಂತು ಹೊರಗಡೆ ಬರುವಂಥ ಶಕ್ತಿಯನ್ನು ನಾವು ಹೊಸ ತಳಿಯ ಪ್ರಯೋಗ ಮಾಡೋದಕ್ಕೆ 2015-16ರಲ್ಲಿ ನಾವು ಪ್ರಾರಂಭ ಮಾಡೋದು. ಒಂದು KHP11 ಅಂತಾರೆ ಅಥವಾ ನೀರ್ 80 ಅಂತಾರೆ. ಈ ಎಂಬ ತಳಿಗಳಿಗೆ ಮೈಸೂರು ಮಲ್ಲಿಗೆಯಿಂದ ಹೊಸ ಒಂದು ಸಂಕೀರ್ಣವನ್ನು ಮಾಡಿದ ಮೇಲೆ ಸುಮಾರು 3-4 ವರ್ಷ ಆದಮೇಲೆ ಆ ತಳಿಯ ವಿಶೇಷತೆಯನ್ನು ಕಂಡುಹಿಡಿದು ನೀರು ಮುಳುಗಡೆಗೆ ಪ್ರಯೋಗ, ಅಂದರೆ ನೀರು ಮುಳುಗಡೆ ಅಂದರೆ ಸುಮಾರು 10ರಿಂದ 15 ದಿವಸ ಅಥವಾ 12 ದಿವಸ ಅತಿ ಹೆಚ್ಚಿನಲ್ಲಿ ನೀರು ನಿಲ್ಲಿಸಿ, ಅಂದರೆ ನಾವೇನು ಮಾಡೋದು ಸಸಿಯನ್ನು, ಯಾಕೆಂದರೆ ಜೂನ್ ಜುಲೈನಲ್ಲಿ ಸಸಿಗಳನ್ನು ನಾವು ನೀರಿನಲ್ಲಿ ನಿರೋಧಕ ಶಕ್ತಿಯನ್ನು ಹೊಂದುವ ಒಂದು ಹೊಸ ಪ್ರಯೋಗ ಇದು. ಆ ಅಂಚಿನಲ್ಲಿ ಈ ಒಂದು ನಾವು ತಮಗೆ ಪರಿಚಯಿಸುವಂಥ ತಳಿ ಸಹ್ಯಾದ್ರಿ ಜಲಮುಕ್ತಿ. ಈ ಜಲಮುಕ್ತಿ ಅಂದರೆ ಆ ಪ್ರದೇಶದಲ್ಲಿ ಸುಮಾರು 10 ದಿನ ನೀರಿದ್ದರೂ ಎದ್ದೇಳು ಬರುವಂಥ ತಳಿ ಇದು. ಈ ಜಲಮುಕ್ತಿಯನ್ನು ಸುಮಾರು 2-3 ವರ್ಷ, ಅದರಲ್ಲೂ ಆಗುಂಬೆ, ಹೊಸನಗರ, ನಗರ, ತೀರ್ಥಹಳ್ಳಿ, ಶೃಂಗೇರಿ, ಕೊಟ್ಗೆಹಾರ, ಗೌಡಹಳ್ಳಿ, ದಾರದಹಳ್ಳಿ, ಈ ಥರ ಮೂಡಿಗೆರೆ, ಈ ಥರ ಎಲ್ಲ ಪ್ರದೇಶದಲ್ಲೂ ಅತಿ ಹೆಚ್ಚು ಮಳೆ ಬರುವಂಥ ಪ್ರದೇಶದಲ್ಲಿ, ಅದರಲ್ಲೂ ನಗರದಲ್ಲಿ, ಆಗುಂಬೆನಲ್ಲಿ ಮತ್ತು ತೀರ್ಥಹಳ್ಳಿಯಲ್ಲಿ ನಾವು ರೈತರ ಹೊಲದಲ್ಲಿ ಪರೀಕ್ಷೆ ಮಾಡಿ ನೀರು ಮುಳುಗಡೆ ಶಕ್ತಿಯನ್ನು ನಾವು ನೋಡಿಕೊಂಡು ಈ ಒಂದು ಹೊಸ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ 2023-24ರಲ್ಲಿ. ಈ ತಳಿ ವಿಶೇಷತೆ ಅಂದರೆ ವಿಶೇಷ ಗುಣ ಅಂದರೆ ನೀರು ಮುಳುಗಡೆಯ ತಳಿ ಅಥವಾ ಸಬ್ಮರ್ಜೆನ್ ಟಾಲರೆನ್ಸ್ ರೈಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಇದರ ಜೊತೆಗೆ ಬೇರೆ ಗುಣ ಅಂದರೆ ಉದ್ದನೇ ತೆನೆ ಉದ್ದ ಇರುತ್ತೆ, ಕಾಳುಗಳ ಸಂಖ್ಯೆ ಜಾಸ್ತಿ, ಅದರ ಜೊತೆಗೆ ತೆಂಡೆಗಳ ಸಂಖ್ಯೆ ಜಾಸ್ತಿ. ತೆಂಡೆಗಳು 16ರಿಂದ 18 ತೆಂಡೆಗಳು ಬರುತ್ತೆ. ಆ ತೆಂಡೆಗಳ ಜಾಸ್ತಿ ಇರೋದ್ರಿಂದ ಇಳುವರಿನೂ ಜಾಸ್ತಿ ಆಗಿದೆ. ನೀರು ಮುಳುಗಡೆ ಆದರೂ
ಒಂದು ಎಕರೆಗೆ 20ರಿಂದ 22 ಕ್ವಿಂಟಾಲು ಮಲೆನಾಡು ಜಿಲ್ಲೆಯಲ್ಲಿ ಇದು ಅತಿ ಹೆಚ್ಚು ಇಳುವರಿಯನ್ನು ಕಂಡುಕೊಂಡು ಬರುವಂಥ ತಳಿಯಾಗಿದೆ. ಇದರ ಜೊತೆಗೆ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಯಾವುದೇ ಕೀಟ ರೋಗ ಯಾವುದೇ ಬರೋದಿಲ್ಲ. ಮುಖ್ಯವಾದ ಒಂದು ವಿಶೇಷ ಗುಣ ಅಂದರೆ ಇದು ಅತಿ ಎತ್ತರವಾದ ತಳಿ. ಅತಿ ಎತ್ತರವಾದ ತಳಿ ಅಂದರೆ 130ರಿಂದ 135 ಸೆಂಟಿಮೀಟರ್ ಉದ್ದ, ಅಂದರೆ ನಮ್ಮ ಹೆಗಲಿಗೆ ಬರುತ್ತೆ. ಯಾಕೆಂದರೆ ಹುಲ್ಲಿನ ಇಳುವರಿ ಅತಿ ಹೆಚ್ಚಿನದಾಗಿ ಬರೋದರಿಂದ ಮಲೆನಾಡಿನಲ್ಲಿ ಅತಿ ಪ್ರಾಮುಖ್ಯವಾಗಿ ಹುಲ್ಲು ಬೇಕಾಗುತ್ತೆ. ಈ ಒಂದು ಹೊಸ ತಳಿಯನ್ನು ರಾಷ್ಟ್ರ ಮಟ್ಟದಲ್ಲೂ ಸಹ ನಾವು ನೋಂದಣಿ ಮಾಡಿ, ಅಂದರೆ ರಿಜಿಸ್ಟ್ರೇಷನ್ ಮಾಡಿ, CVRC ಸೆಂಟ್ರಲ್ ವೆರೈಟಿ ರಿಲೀಸ್ ಕಮಿಟಿನಲ್ಲೂ ರಿಲೀಸ್ ಮಾಡಿಸಿ, ಸ್ಟೇಟ್ ವೆರೈಟಿ ರಿಲೀಸ್ ಕಮಿಟಿನಲ್ಲೂ ರಿಲೀಸ್ ಮಾಡಿಸಿ, ನಮ್ಮ ಕೃಷಿ ಇಲಾಖೆ ಚಿಕ್ಕಮಗಳೂರು ಕೃಷಿ ಇಲಾಖೆ, ಕೊಡಗು ಕೃಷಿ ಇಲಾಖೆ ಶಿವಮೊಗ್ಗ ವತಿಯಿಂದ ಅತಿ ಹೆಚ್ಚಿನದಾಗಿ ರೈತರಿಗೆ ತಲುಪಂಗೆ ಅತಿ ಹೆಚ್ಚಿನ ಒಂದು ಬೀಜವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಬೀಜಗಳನ್ನು ರೈತರಿಗೆ ತಲುಪಿಸುವಂತೆ ಈ ಒಂದು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಮಾಡ್ತಾಯಿದೆ. ನಮ್ಮ ಬೀಜ ಘಟಕದಿಂದ ನಮ್ಮ ಕೃಷಿ ಇಲಾಖೆಯರು ಅವರು ಇಂಡೆಂಟ್ ಕೊಟ್ಟಂಗೆ ನಾವು ಬೀಜ ಉತ್ಪಾದನೆ ಜಾಸ್ತಿ ಮಾಡಿ ಮುಂದಿನ ದಿನಗಳಲ್ಲಿ ಅದು ಪ್ರಾಮುಖ್ಯವಾಗಿ ಶೃಂಗೇರಿ ಮತ್ತು ತೀರ್ಥಹಳ್ಳಿ ನಗರ, ಹೊಸನಗರ, ಕೊಟ್ಯಾರ ಈ ಅಂಥ ಪ್ರದೇಶಗಳಲ್ಲಿ ಈ ಒಂದು ತಳಿಯನ್ನು ಬಳಸ್ಬೋದು ರೈತರಿಗೆ ಯಾಕೆಂದರೆ ರೈತರಿಗೆ ಅತಿ ಹೆಚ್ಚಿನದಾಗಿ ಮಳೆ ಬರೋದ್ರಿಂದ ಹೊಸ ತಳಿ ಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ. ಅದರ ಬದಲಾಗಿ ನಾವು ಹೊಸ ತಳಿಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ತಳಿಯನ್ನು ಎಲ್ಲ ಪ್ರಾಮುಖ್ಯತೆ ಇರುವ ವಿಶೇಷ ಗುಣಗಳಿರುವ ತಳಿಗಳನ್ನು ಈ ಒಂದು 2023-24ರಲ್ಲಿ ನಾವು ಬಿಡುಗಡೆ ಮಾಡಿದ್ದೇವೆ. ಈ ಬಿಡುಗಡೆ ಮಾಡಿದ ಮೇಲೆ ಈ ತಳಿಯನ್ನು ನಮ್ಮ ವಿಶ್ವವಿದ್ಯಾಲಯದಿಂದ ಎಲ್ಲ ರೈತರು ಇದನ್ನು ಬಳಸ್ಕೊಂಡು ಈ ಒಂದು ವಿಶೇಷ ಮತ್ತು ಊಟಕ್ಕೂ ತುಂಬ ಚೆನ್ನಾಗಿದೆ. ಇದೊಂದು ನಾನು ಹೇಳೋದು ಮರ್ತಿದ್ದೆ. ಊಟಕ್ಕೂ ಸಹ ಅಲ್ಲಿ ರೈತರು ತೀರ್ಥಹಳ್ಳಿ ಮತ್ತು ಶೃಂಗೇರಿ ರೈತರು ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವೊಂದು ಇದರಲ್ಲಿ ತುಂಬ ಚೆನ್ನಾಗಿ ಬಳಸ್ತಾರೆ. ಈ ಒಂದು ವಿಶೇಷ ಗುಣವಿರುವ ಈ ತಳಿಯನ್ನು ನಮ್ಮ ಫಾರಮ್ TV ಇರಬೇಕು ಮತ್ತು ರೈತರಿಗೆ ಈ ಒಂದು ಪರಿಚಯ ಮಾಡಿಸಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನಾನು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಫಾರಮ್ TV ಅವರ ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ BM ದುಷ್ಯಂತ್ ಕುಮಾರ್ ಸರ್ ಅವರು ಈ 3 ತಳಿಗಳ ಬಗ್ಗೆ, ಅಂದರೆ ಸಹ್ಯಾದ್ರಿ ಸಿರಿ, ಸಹ್ಯಾದ್ರಿ ಕೆಂಪು ಮುಕ್ತಿ, ಸಹ್ಯಾದ್ರಿ ಜಲಮುಕ್ತಿ ಎಂಬ 3 ತಳಿಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಯಾವ್ಯಾವ ತಳಿಗಳು ಯಾವ ಪ್ರದೇಶಕ್ಕೆ ಸೂಕ್ತ ಮತ್ತು ಎಷ್ಟು ಇಳುವರಿ ಬರುತ್ತೆ ಮತ್ತು ಆ ತಳಿಯ ವಿಶೇಷತೆ ಏನು ಎನ್ನುವುದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.